ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಜಯಕರ್ನಾಟಕ ಸಂಘಟನೆಯ ಯುವ ಅಧ್ಯಕ್ಷರಾಗಿರುವಂಥ ಆರ್ ಎಸ್ ಸಿಂಗೆ ಅವರು, ಬಿ ಇಂಗಳಗಿ ಅವರು, ಕೃಷ್ಣ ಕುಂಸಿಕರ್, ಪವನ್ ಕುಲಕರ್ಣಿ, ಇಬ್ರಾಹಿಂ ಸುತಾರ್ ಮತ್ತು ಶರಣವರು ನಮ್ಮೊಟ್ಟಿಗಿದ್ದಾರೆ. ಇವತ್ತಿನ ಈ ಪತ್ರಿಕೆಗೋಷ್ಠಿ ಕರೆಯಲು ಉದ್ದೇಶ ಏನಂತ ಕೇಳಿದ್ರೆ, ಏನು 2025-26ನೇ ಸಾಲಿನಲ್ಲಿ ಕಲಬುರಗಿ ನಗರದ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ನೇಮಕಾತಿಗಳಲ್ಲಿ ನಕಲಿ ಅಂಕಪಟ್ಟಿಗಳನ್ನು ಸೃಷ್ಟಿಸಿ ಹುದ್ದೆಯನ್ನು ನೀಡಿರುವಂಥ ಅಧಿಕಾರಿಯನ್ನ ಅವರ ಮೇಲೆ ಕಾನೂನಿನ ಕ್ರಮ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಏನಪ್ಪಾ ಅಂತ ಕೇಳಿದ್ರೆ, ಈ ಹಿಂದೆ 2025-26ನೇ ಸಾಲಿನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ನೇಮಕಾತಿ ಕರೆದಿತ್ತು. ಅದರಲ್ಲಿ ಅಲ್ಲಿರುವಂತಹ CDPO ಅಧಿಕಾರಿ ಏನಪ್ಪಾ ಅಂದ್ರೆ ಶ್ರೀನಿವಾಸ್ ಬಾಳವಾಲಿ ಅಂತಕ್ಕಂಥ ಅಧಿಕಾರಿ ನಕಲಿ ಅಂಕಪಟ್ಟಿಗಳನ್ನ ಸೃಷ್ಟಿ ಮಾಡಿ ಹುದ್ದೆಗಳನ್ನ ನೀಡ್ತು. ಅದಾದ್ಮೇಲೆ ನಾವು ಮಾಹಿತಿ ಹಕ್ಕಿನಡಿ ಎಲ್ಲ ಮಾಹಿತಿ ತಗೊಂಡಾಗ ಅಲ್ಲಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದ್ದು ಬಯಲಿಗೆ ಬಂತು. ಇದೆಲ್ಲ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಕಾನೂನಿನ ಕ್ರಮ ಆಗ್ಬೇಕು ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ, ಕಲಬುರಗಿಯ DD ಅವರಿಗಾಗಿರ್ಬೋದು ಮತ್ತು ಸೆಕ್ರೆಟರಿ ಪ್ರತಿಯೊಬ್ಬರಿಗೂ ಸಹ ಸತತವಾಗಿ ಜಯಕರ್ನಾಟಕ ಸಂಘಟನೆ ಹೋರಾಟ ಮಾಡೋದ್ರೊಂದಿಗೆ ಒಂದು ಮನವಿಯನ್ನು ನೀಡ್ತು. ಆದ್ರೆ ಸರ್ಕಾರ ಅವ್ರ ಮೇಲೆ ಯಾವುದೇ ಕ್ರಮವನ್ನ ತಗೊಳ್ಳಾರ್ದು ಇಲ್ಲಿಂದ ಅಧಿಕಾರಿ ಅವರನ್ನ ಯಾವುದೇ ಒಂದು ನೋಟಿಸನ್ನು ಸಹ ಅಧಿಕಾರಿಗೆ ನೀಡಲಾರ್ದೆ ಅವರ ರಕ್ಷಣೆಗೆ ನಿಂತರು. ಇದನ್ನು ಪ್ರಶ್ನಿಸಿ ಜಯಕರ್ನಾಟಕ ಸಂಘಟನೆ ಒಂದು ಹೋರಾಟ ಮಾಡಿದ ಮೇಲೆ ಮೊನ್ನೆ ಕಲಬುರಗಿ ನಗರಕ್ಕೆ ಈ ಏನಪ್ಪಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಕಲಬುರಗಿಗೆ ಆಗಮಿಸಿದಾಗ ಅವರಿಗೆ ತಡೆದು ಏನಪ್ಪಾ ಅಂದ್ರೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದಾಗ ಏನ್ ಮಾಡ್ತು ಅಂತ ಕೇಳಿದ್ರೆ, ಆ ವ್ಯಕ್ತಿನ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದಾರೋ ಆ ವ್ಯಕ್ತಿನ ಏನಪ್ಪಾ ಅಂದ್ರೆ ಈಗಾಗಲೇ ಅವ್ರ ಇಲಾಖೆದವರೇ ವರದಿ ಕೊಟ್ಟಿದ್ದಾರೆ, ಅವನು ಭ್ರಷ್ಟಾಚಾರ ಮಾಡಿರೋದು ಸತ್ಯ ಅಂತ ಹೇಳಿ. ಅದಲ್ಲದೆ ಇವರು ಇಲಾಖೆಯವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ SSLC ಬೋರ್ಡ್ಗೆ ಲೆಟರ್ನ ಬರೀತಾರೆ ಈ ನೈಜತೆಯ ಕುರಿತು. ಏನಪ್ಪಾ ಅಂದ್ರೆ ಈ ಅಂಕಪಟ್ಟಿಗಳ ಏನು ಫೋರ್ಜರಿ ಅಂಕಪಟ್ಟಿಗಳಿದಲ್ಲ, ಫೋರ್ಜರಿ ಅಂಕಪಟ್ಟಿಗಳ ಕುರಿತು ನೈಜತೆ ಕೊಡ್ರಿ ಅಂತ ಹೇಳಿ ಕೇಳಿದಾಗ ಒಂದು ಏನಪ್ಪಾ ಅಂದ್ರೆ SSLC ಬೋರ್ಡ್ನವರು ಸ್ಪಷ್ಟವಾದ ಒಂದು ಉತ್ತರವನ್ನ ಅದಕ್ಕೇನಪ್ಪಾ ಅಂದ್ರೆ ಎನ್ಕ್ವೈರಿ ಮಾಡಿರುವಂತ ವರದಿಯನ್ನ ಕೊಡ್ತಾರೆ. ಅದರಲ್ಲಿ ನಾಟ್ ಅಥೆಂಟಿಕ್ ಅಂತ ಹೇಳಿ ಅಂದ್ರೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಬಂದ್ರೂ ಸಹ ಆ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮವನ್ನು ಆಗೋದಿಲ್ಲ. ಇದನ್ನು ಪ್ರಶ್ನಿಸಿ ನಾವು ಹೇಳಿದ್ವಲ್ಲ, ಈಗಾಗಲೇ ಹೇಳಿದ ಹಾಗೆ ಕಲಬುರಗಿಗೆ ಬೆಂಗಳೂರಿಂದ ಇಲಾಖೆಯ ನಿರ್ದೇಶಕರು ಬಂದಾಗ ನಾವು ಮುತ್ತಿಗೆ ಹಾಕಿದಾಗ ಆಧಾರ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆ CDPO ಅನ್ನ ಕಲಬುರಗಿಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡ್ತಾರೆ. ನಾವೇನ್ ಹೇಳ್ತೀವಿ ಅಂತ ಕೇಳಿದ್ರೆ, ಇವತ್ತು ವರ್ಗಾವಣೆ ಅಂತಕ್ಕಂಥದ್ದು ಶಿಕ್ಷೆ ಅಲ್ಲ, ವರ್ಗಾವಣೆ ಅಂತಕ್ಕಂಥದ್ದು ಶಿಕ್ಷೆ ಅಲ್ಲ, ಅದು ಭ್ರಷ್ಟರನ್ನ ರಕ್ಷಣೆ ಮಾಡುವಂತ ಕುತಂತ್ರ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಹಾಗಾಗಿ ನಾವು ಒತ್ತಾಯನ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಆ ವ್ಯಕ್ತಿನ ಏನಪ್ಪಾ ಅಂದ್ರೆ ಯಾರು ಕೇವಲ ಈ ನಕಲಿ ಅಂಕಪಟ್ಟಿಗಳ ಸೃಷ್ಟಿ ಮಾಡಲು ಕೇವಲ CDPO ಒಬ್ಬರೇ ಇಲ್ಲ, ಇಷ್ಟು ದಿವಸ ಸತತವಾಗಿ 6 ತಿಂಗಳವರೆಗೂ ನಾವು ಹೋರಾಟ ಮಾಡ್ಕೊತ ಬಂದ್ರು ಒಂದು ನೋಟಿಸ್ ಅನ್ನು ಸಹ ಇಲ್ಲಿಂದ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಅವ್ರಿಗೊಂದು ನೋಟಿಸ್ ಅನ್ನು ನೀಡಿಲ್ಲ. ಇದೆಲ್ಲ ನೋಡಿದ್ರೆ ಅವರು ಸಹ ಇದ್ರಲ್ಲಿ ಶಾಮೀಲಾಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಈಗಾಗಲೇ ಒಂದು ದಾಖಲಾತಿ ಪರಿಶೀಲನಾ ಸಮಿತಿ ಅಂತ ಒಂದಿದೆ. ಇವತ್ತು ನಾವು ಯಾವ್ದಾದ್ರು ಇಲಾಖೆಗೆ ಒಂದು ಅರ್ಜಿ ಸಲ್ಲಿಸಿದಾಗ ದಾಖಲೆ ಪರಿಶೀಲನೆ ಮಾಡಲಿ, ಆ ದಾಖಲಾತಿ ಪರಿಶೀಲನೆ ಎಲ್ಲಾ ಇಲಾಖೆಯ ಸದಸ್ಯರು ಅದರಲ್ಲಿ ಇರ್ತಾರೆ. ಆದ್ರೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ಬೇಕಾಗಿತ್ತು. ಆ ದಾಖಲೆ ಪರಿಶೀಲನಾ ಸಮಿತಿಗೆ ಅಧ್ಯಕ್ಷರಾಗಿ ತಹಶೀಲ್ದಾರ್ ಇದ್ದಾರೆ ಮತ್ತು ಆಯ್ಕೆ ಸಮಿತಿಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇಷ್ಟೆಲ್ಲ ಇದ್ರು ಸಹ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಯಾವುದೇ ಒಂದು ಕ್ರಮ ಆಗಲ್ಲ. ಆಮೇಲೆ ಈಗ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಾರೆ, ತಪ್ಪು ಮಾಹಿತಿ ಕೊಟ್ಟರು ಸಹ ಅವ್ರ ಮೇಲೆ ಯಾವುದೇ ಕ್ರಮನ ಆಗಲ್ಲ. ಇದನ್ನೆಲ್ಲ ಗುರುತಿಸಿ ನಾವು ಮಾಡಿದಾಗ ಈಗಾಗಲೇ ಅವರಿಗೆ ವರ್ಗಾವಣೆಯನ್ನು ಮಾಡಿರ್ತಾರೆ. ನಾವೇನ್ ಹೇಳ್ತೀವಪ್ಪ ಅಂದ್ರೆ, ವರ್ಗಾವಣೆ ಬೇಡ, ಅವ್ರನ್ನ ಕಾನೂನಿನಿಂದ ವಜಾ ಮಾಡಬೇಕು. ಅವ್ರ ಮೇಲೆ ಇವತ್ತು BNS ಆಕ್ಟ್ ಇರ್ಬೋದು, ಮತ್ತೆ ಹಳೆ IPC ಸೆಕ್ಷನ್ ಅಲ್ಲಿ ಏನಪ್ಪಾ ಅಂದ್ರೆ ಅವ್ರ ಮೇಲೆ FIR ದಾಖಲ್ ಮಾಡ್ಬೇಕು. ಮತ್ತೆ KCSR ಆಕ್ಟ್ಗಳಲ್ಲಿ ಅವರನ್ನ ವಜಾ ಮಾಡಿ ಕೇವಲ ಅದರಲ್ಲಿ ಒಬ್ಬರೇ ಅಧಿಕಾರಿಗಳ ಬಹಳಷ್ಟು ಅಧಿಕಾರಿಗಳಿದ್ದಾರೆ. ಎಲ್ಲಾ ಅಧಿಕಾರಿಗಳ ಈಗಾಗಲೇ 2 ಅಧಿಕಾರಿಗಳ ನೋಟಿಸನ್ನ ಕಾರಣ ಕೇಳುವಂತ ನೋಟಿಸನ್ನ ನೀಡಿದ್ದಾರೆ. ಮಾಡೋದ್ರಲ್ಲಿ ಕೇವಲ ಒಬ್ಬನ್ನ ಏನಪ್ಪಾ ಅಂದ್ರೆ ನಾವು ಹೇಳ್ತೀವಿ ಒಬ್ಬನೇ ಅಲ್ಲ, ಇದರಲ್ಲಿ ಒಬ್ಬರೇ ಅಧಿಕಾರಿ ಅಲ್ಲ, ಇದರಲ್ಲಿ ಕಲಬುರಗಿ ನಗರದ ಉಪನಿರ್ದೇಶಕ DD ಅವರು ಸಹ ಶಾಮೀಲಾಗಿದ್ದಾರೆ. ಅದರೊಂದಿಗೆ ಬಹಳಷ್ಟು ಅಧಿಕಾರಿಗಳು ಇವತ್ತು FDC ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳಲ್ಲಿ ಯಾರ್ಯಾರು
ಇದರ ಎಲ್ಲರ ಮೇಲೆ ತನಿಖೆ ಆಗ್ಬೇಕು, ತನಿಖೆ ಆಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗ್ಬೇಕು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಒಂದು ಬಹಳಷ್ಟು ಹೋರಾಟಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ. ಏನ್ ಹೇಳ್ತೀವಿ ಅಂದ್ರೆ, ಕೇವಲ ಅದು ಒಬ್ಬನೇ ಅಧಿಕಾರಿ ಅಲ್ಲ, ಅವನೊಂದಿಗೆ ಬಹಳಷ್ಟು ಜನ ಸಾಥ್ ನೀಡುವಂತ ಅಧಿಕಾರಿಗಳು, ಅಂದ್ರೆ ಈ ಭ್ರಷ್ಟಾಚಾರದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರ ಭಾಗ, ಅದನ್ನ ಕುಲಂಕುಷವಾಗಿ ತನಿಖೆ ಆಗ್ಬೇಕು. ಕುಲಂಕುಷವಾಗಿ ತನಿಖೆ ಆಗಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಎಲ್ಲರ ಮೇಲೆ ಕ್ರಮ ಆಗ್ಬೇಕು. ಕೇವಲ ವರ್ಗಾವಣೆ ಮಾಡಿದ್ರೆ ಸಾಲದು, ಅವ್ರ ಇಲಾಖೆಯಿಂದ ವಜಾ ಮಾಡ್ಬೇಕು, ತನಿಖೆ ಆಗ್ಬೇಕು. ಏನಪ್ಪಾ ಅಂದ್ರೆ ಈಗಾಗಲೇ ಫೋರ್ಜರಿ ಮಾಡಿರೋದು ಪ್ರೂವ್ ಆಗಿದೆ. ನಕಲಿ ಯಾರ್ಯಾರು ನಕಲಿ ಅಂಕಪಟ್ಟಿ ಕೊಟ್ಟಿದಾರೋ ಇಲ್ಲಿಂದ ಉಪನಿರ್ದೇಶಕರು ಡಿಡಿ ಅವರು ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ದೂರ ನೀಡಬೇಕು. ಯಾವ ಅಧಿಕಾರಿ ಮಾಡಿದವನ ಮೇಲೆ ಎಫ್ಐಆರ್ ಆಗ್ಲಿ. ಇದರಲ್ಲಿ ಯಾರ್ಯಾರು ಫೋರ್ಜರಿ ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಅನ್ನ ಫೇಕ್ ಮಾಸ್ ಕಾರ್ಡ್ ಅನ್ನು ಕೊಟ್ಟರು ಅವ್ರ ಮೇಲೂ ಎಫ್ಐಆರ್ ಆಗ್ಲಿ. ಯಾಕೆ ಇವರು ಎಫ್ಐಆರ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದ್ ಕಡೆ ನಮ್ಗೆ ಕಾಡ್ತಕ್ಕಂಥ ಪ್ರಶ್ನೆ. ಅವ್ರು ಕೂಡಲೇ ಏನಪ್ಪಾ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಅಂದ್ರೆ ಫೇಕ್ ಮಾಸ್ ಕಾರ್ಡ್ ಯಾರ್ಯಾರು ಕೊಟ್ಟರು ಅವ್ರ ಮೇಲೆ ಕೇಸ್ ಮಾಡಬೇಕು. ಮತ್ತೆ ಈ ಅಧಿಕಾರಿ ಮತ್ತೆ FDC ಇರ್ಬೋದು, ಸಂಬಂಧದಲ್ಲಿ ಯಾರ್ಯಾರಿದ್ರು ಎಲ್ಲರ ಮೇಲೇನೂ ಸಹ ಒಂದು ಪೊಲೀಸ್ ದೂರು ದಾಖಲೆ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದೆ ಸರ್. ಕಾನೂನು ಹೋರಾಟ ಮಾಡ್ತೀವಿ, ಅವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳಿಲ್ಲ. ಬಹಳಷ್ಟು ಇದು ಇದಾವೆ. ಯಾಕಂದ್ರೆ ಈಗಾಗಲೇ ಕಾರಣ ಕೇಳುವಂತ ನೋಟಿಸ್ ಅನ್ನ ನೀಡಿದ್ದಾರೆ ಅವರಿಗೆ, ನಾನು ನೋಡಿದೆ ಅದನ್ನ. ಆಮೇಲೆ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಯಾಕೆ ಮಾಡಿದ್ರು ಅಂದ್ರೆ ಬೇರೆ ಯಾರು ಕೇಳಬಾರ್ದು, ಕಣ್ಣೀರು ಒರ್ಸಕ್ಕೆ ನೆವ ಈ ಅಧಿಕಾರಿಗಳು ನೋಡಿ ಅವ್ರ ಭ್ರಷ್ಟಾಚಾರ. ಅಂದ್ರೆ ಈಗಾಗಲೇ ಅಧಿಕಾರಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ CDP ಆಗಿದ್ದ, ಅಲ್ಲಿ ಭ್ರಷ್ಟಾಚಾರ ಎಸಗಿದನಂತೇಳಿ ಆ ಆದೇಶ ಪ್ರತಿಯಲ್ಲಿ ಬರೀತಾರೆ. ದೂರುಗಳ ಆಧಾರದ ಮೇಲೆ ಅಂತೇಳಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಕಲಬುರಗಿಯಲ್ಲಿ. ಮತ್ತೆ ಕಲಬುರಗಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಇವತ್ತು ನಾನು ಈಗಾಗಲೇ ನಿಮ್ಗೆ ಆದೇಶ ಪತ್ರ ಕೊಟ್ಟಿದ್ದೀನಿ, ಅದ್ರಲ್ಲಿ ನೋಡಿ. ಆದೇಶ ಪತ್ರದಲ್ಲಿ ಏನ್ ಹೇಳ್ತಂದ್ರೆ ದೂರುಗಳ ಆಧಾರದ ಮೇಲೆ ಮತ್ತೆ ಬಾಲ್ಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಭ್ರಷ್ಟಾಚಾರ ಮಾಡಿದವನ್ನ ಇಲ್ಲಿ ಕಳಿಸ್ತಾರೆ, ಮತ್ತೆ ಇಲ್ಲಿ ಭ್ರಷ್ಟಾಚಾರ ಮಾಡಿದ್ರಿಂದ ಅಂದ್ರೆ ಅಧಿಕಾರಿಗಳ ಇದು ಕುತಂತ್ರ. ಏನಪ್ಪಾ ಅಂದ್ರೆ ರಕ್ಷಣೆ ಮಾಡಕ್ ನಿಂತ್ಕೊಂಡಿದ್ದಾರೆ ಇವತ್ತು. ಕೇವಲ ಇದು ಕಲಬುರಗಿ ನಗರದಲ್ಲಿ ಅಷ್ಟೇ ಅಲ್ಲ, ಏನು ಫೇಕ್ ಮಾಸ್ ಕಾರ್ಡ್ ಡೂಪ್ಲಿಕೇಟ್ ಅಂಕಪಟ್ಟಿಗಳನ್ನು ಕೊಟ್ಟು ಆಯ್ಕೆ ಆದಂತವ್ರು ಇನ್ನೇನಪ್ಪ ಡೂಪ್ಲಿಕೇಟ್ ಮಾಸ್ ಗಳನ್ನ ಅದನ್ನ ತನಿಖೆ ಮಾಡ್ಲಾರ್ದೆ ಆಯ್ಕೆ ಮಾಡ್ಕೊಂಡು, ತನಿಖೆ ಮಾಡಿದ್ರೆ ಗೊತ್ತಿದ್ರು ಸಹ ಅಧಿಕಾರಿಗಳು ಆಯ್ಕೆ ಮಾಡ್ಕೊಂಡು ಕೇವಲ ಕಲಬುರಗಿ ನಗರದಲ್ಲಿ ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲಾದ್ಯಂತ ಬಹಳಷ್ಟು ಇಂಥ ಪ್ರಕರಣಗಳಿದೆ. ಈಗ ಜಯ ಕರ್ನಾಟಕ ಸಂಘಟನೆ ಇದನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಸತತವಾಗಿ ಏನೇನು ಬೇರೆ ಬೇರೆ ತಾಲೂಕುಗಳಲ್ಲಿ ಏನಿದಾವೆ ಎಲ್ಲವೂ ಸಹ ಬಯಲಿಗೆ ಹೇಳ್ತಕ್ಕಂಥ ಕೆಲಸ ಇವತ್ತು ಜಯ ಕರ್ನಾಟಕ ಮಾಡ್ತಾರೆ. ಇದು ಕೇವಲ ಕಲಬುರಗಿ ನಗರ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಅದರಲ್ಲಿ ಇವತ್ತು ಏನಾಗಿದೆಪ್ಪ ಅಂದ್ರೆ ಕಲಬುರಗಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೆಂಗಿದೆ ಅಂದ್ರೆ ಭ್ರಷ್ಟಾಚಾರದ ಗೂಡಾಗಿದೆ. ಅವ್ರು ಆಡಿದ್ದೇ ಆಟ, ಹೇಳಿದ್ದೇ ಪಾಠ ಅನ್ನೋ ಹಾಗೆ ಆಗಿದೆ. ಅದರ ತನಿಖೆ ಆಗ್ಬೇಕು, ಭಾಗಿಯಾಗದವ್ರು ಪ್ರತಿಯೊಬ್ಬರ ಮೇಲೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ನಾವು ಒತ್ತಾಯನ ಮಾಡ್ತೀವಿ.